ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚಿತ್ತಿದ್ರೆ ಅಂತ ಅನ್ಕೊಂಡೇನಿ. ಅಂಡ್ ನಾವು ಕೂಡ ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ಮ ರಾಯಲ್ ರೈಡರ್ ಪ್ರತೀಕ್ಷಾ, ಬ್ಯಾಕ್ ಅಗೇನ್ ವಿತ್ ನ್ಯೂ ಬ್ಲಾಗ್. ಅಂಡ್ ಏನ್ರಿಪ್ಪ ಅಂತಂದ್ರೆ ಇವತ್ತು ಜಸ್ಟ್ ನಾ ಬೆಂಗಳೂರಿಂದ ವಾಪಸ್ ಧಾರವಾಡಿಗೆ ಬಂದೆ. ನಿನ್ನೆ ನೋಡಿರ್ಬೋದು ನೀವು, ನಿನ್ನೆ ಮನಿ ಬ್ಲಾಗ್ನಾಗ ಟ್ರ್ಯಾಕ್ ರೇಸಿಗೆ ಹೋಗಿತ್ತಲ್ಲ ಅದೇ. ಆ್ಯಂಡ್ ಒಂದು ಮುಂಜಾನಿಂದನೂ ಬ್ಲಾಗ್ ಎಡಿಟ್ ಮಾಡ್ಕೊಂಡು ಕುಂತೆ ನಾನು. ಇಷ್ಟು ಕಾಡ್ಸೈತೆ ಹೇಳ್ರಿ ನಿನ್ನೆ ಬ್ಲಾಗ್. ಯಪ್ಪ, ಒಂದು 8 ಗಂಟೆದಿಂದ ಬ್ಲಾಗ್ ಎಡಿಟ್ ಮಾಡತ್ತಿದ್ದೆ. ಮನೆಗೆ ಬಂದೆ, ಡ್ರೆಸ್ಸು ಚೇಂಜ್ ಮಾಡಿಲ್ಲ, ಚಾ ಕುಡ್ಕೊಂತ ವ್ಲಾಗ್ ಎಡಿಟ್ ಸ್ಟಾರ್ಟ್ ಆಯ್ತಂದ 1 ಗಂಟೆ ಮಟ್ಟ ಎಡಿಟ್ ಆಗ್ತದೆ. ಮ್ಯೂಸಿಕ್ ಚೇಂಜ್ ಮಾಡಿದೆ, ಕ್ಲಿಪ್ಸ್ ಭಾಳ ಜಂಬಲ್ಡ್ ಆಗಿತ್ತೆ, ಒಂದ್ಸಲ ಡಿಲೀಟ್ ಆತ, ಏನೇನ ಆತ. ಎವ್ರಿ ಟೈಮ್ ನಂದು ಏನಾಗ್ತೈತೆ ರೀ, ಡೈಲಿ ವ್ಲಾಗ್ ಅಂದ್ರೆ 11 ಅಪ್ಲೋಡ್ ಬರ್ತೈತೆ. ಓಕೆ, ಎವ್ರಿ ಡೇ ನಂದು ಬ್ರಾಡ್ಕಾಸ್ಟ್ ಚಾನಲ್ ಐತಲ್ಲ ಇನ್ಸ್ಟಾಗ್ರಾಮ್ನಾಗ, ಅದ್ರಾಗ ಹಾಕಿದೆ 11 ಗಂಟೆಗೆ ಬರ್ತಿಲ್ಲ. ಇವತ್ತು 12 ಗಂಟೆ ಬರ್ತೈತೆ ಅಂತ. 12 ಗಂಟೆ ಆಗಲಿಲ್ಲ, ಯಾಕಂದ್ರೆ ಎಡಿಟ್ ಆಗೋದು 1 ಗಂಟೆ ಆಯ್ತು. ಬಿಡಪ್ಪ ಅಂದ್ಬಿಟ್ಟೆ. ನೆಕ್ಸ್ಟ್ 2 ಗಂಟೆ ಅಪ್ಲೋಡ್ ಮಾಡ್ತೇನೆ ಅಂದೆ, 2 ಗಂಟೆಗೂ ಆಗಲಿಲ್ಲ, ಅದ ಡಿಲೀಟ್ ಆಗ್ಬಿಡ್ತು. ಅಪ್ಲೋಡ್ ಮಾಡೋ ಮುಂದೆ ಏನೇನೋ ಕ್ಲಿಪ್ಸ್ ಆರ್ಸಾತಿದ್ದೆ, ಏನಾಗುತ್ತೆ ಮತ್ತೆ ಒಂದು 3-4 ಸರಿ ಎಡಿಟ್ ಮಾಡಿ ಈಗ 3:33ಕ್ಕೆ ಹಾಕಿದ್ದೆ. ನಾನು ನಿನ್ನೆ ಬ್ಲಾಗ್ ಭಾಳ ಕಟ್ಸೈತ್ರಿಪ್ಪ, ಭಾಳ ಅಂದ್ರೆ ಭಾಳ ಪೇಷನ್ಸ್ ಔಟ್ ಮಾಡೈತೆ ಅಂದೆ. ಬೆಂಗಳೂರಿಗೆ ಹೋಗ್ಬೇಕಾರೆ ಏನಾಗೈತ್ರಿಪ್ಪ ಅಂದ್ರೆ ಬಸ್ನಾಗ ತೋಡಾಬೋದು ನಿದ್ದೆ ಆಗೈತೆ, ಅಷ್ಟೇ ನಿದ್ದೆ ಆಗಿದ್ದಿಲ್ಲ. ಬರಬೇಕಾದ್ರೆ ಲೈಕ್ ಕೈಂಡ್ ಆಫ್ ನಿದ್ದೆ ಆಗಿತ್ತೆ. ನಾ ಏನು ಅನ್ಕೊಂಡಿದ್ದೆ, ಮನೆಗೆ ಬಂದ ಕೂಡ ಮಸ್ತ್ ನಿದ್ದೆ ಮಾಡ್ತೇನಪ್ಪ, ಮಸ್ತ್ ಮಕ್ಕೊಂಡ ಆಮೇಲೆ ಬ್ಲಾಗ್ ಎಡಿಟ್ ಮಾಡಿದ್ರೆ ಆತಂತೆ. ಬಟ್ ನಿದ್ದಿನ ಆಗಿಲ್ಲ. ಮತ್ತು ನಮ್ಮ ಮನ್ಯಾಗ ಬಯಾಕತ್ರ, ಅಮಾಶಿ ಐತಿ ಇವತ್ತು, ಮಕ್ಕೊಂತೀಯನೆ ಪೂಜಾ ಮಾಡಾದ್ಮನಂತ, ಅದ್ರ ಸಂಬಂಧ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಮುಗಿದು ಜಳಕ ಮಾಡಿ ಪೂಜಾ ಮಾಡಿ. ಸೊ ಇವತ್ತಿನ ಡೇ ಹೆಂಗೆ ಹೋಗ್ತೈತೆ ಅಂತ ಹೇಳ್ತೇನೆ ನಾನು ಬರೀ ನಿಮಗೆ. ಆ್ಯಂಡ್ ಬೇಡ ಬಿಡ್ರಿ, ಏನೋ ಹೇಳತ್ತಿದ್ದೆ ಮತ್ತು ಅದರ ಹೆಸರು ತೊಗೊಳ್ಳೋದಿಲ್ಲ. ಬರೀ ನಾ ಏನಂತೆ ನೋಡ್ರಿ, ಅದು ಹೆಂಗೆ ಇರ್ತೈತೆ ನೋಡ್ರಿ. ಈಗ ಸುಮ್ಮಕೊಂಡಾಳೋಕೆ, ಆಕೆಗೆ ಏನೂ ಖಬರ್ ಇಲ್ಲ ನಾ ಏನು ಮಾತಾಡತ್ತೇನಂತೆ ನೋಡ್ರಿ. ಈಗ ಕಾಣತೈತ್ನೆ, ಸುಮ್ಮಕೊಂಡಾಳಕ್ಕೆ. ಈಗ ನೋಡ್ರಿ, ಮಮ್ಮಿ ಶಾಂಪೂ ತೊಗೊಂಡು ಹಾಂ ಜಳಕ ಮಾಡಿಸಿದ್ರ ಆತಾಳೆ. ಹೆಂಗೂ ಜಳಕ ಆಗಿಲ್ಲ ಹಾಕಿದೆ, ಜಳಕ ಮಾಡಿಸಿದ್ರ ಆತಾಳ. ಬಕೆಟ್ ತಗೋ, ಶಾಂಪೂ ತಗೋ. ಹಾಂ ಎಬ್ಸ್ತೇ ನೋಡಕ್ಕಿ, ಬಾ ಗುಮಿ ಹೋಗೋಣತ್, ಬಾ ಜಳಕ ಮಾಡಿಸೈತ್, ಬಾ ನಿಂಗೆ ಬಾ ಬಾ ಜಳಕ ಮಾಡಿಸೈತ್, ನಾಟಕ ಮಾಡಬೇಡ, ಬಾ ಜಳಕಿಲ್ಲ ಏನಿಲ್ಲ ನಿಂದು. ಶಾಂಪೂ ತೊಗೊಂಡೈತೆ, ಬಾ ನೀರು ಐತಿ, ಬಿಸಿ ಬಿಸಿ ನೀರ್ಲೆ, ಬಾ. ಎಷ್ಟು ನಾಟಕ ಮಾಡ್ತಾಳೆ ನೋಡ್ರಿ ಈಗ ಜಳಕ ಅಂದ್ರೆ ಒಟ್ಟೆ ನಾಟಕ ಇಕ್ಕಿದೆ. ಇಲ್ಲಿ ಕೆಳಗೆ ಇಳಿಸ್ತೀನಿ, ಹೆಂಗೆ ಓಡೋಕಾಳ ನೋಡ್ರಿ ಆಕಿ ಒಳಗೆ. ಹಾಂ ಶಾಂಪೂ ರೆಡಿ ಐತಾಳ. ಎಷ್ಟು ನಾಟಕ ಮಾಡ್ತಾಳೆ ನೋಡ್ರಿ ಆಕಿ, ಹೆಂಗೆ ಕುಂದಿರ್ತಾಳೆ ನೋಡ್ರಿ. ಏ ಬಾಲೆ ಹುಚ್ಚಿ ಎಂಡ್ಸ್ ಫ್ಯಾಮಿಲಿ ಈಗ ಬಂದಿದ್ರಿಪ್ಪ ಅಂತಂದ್ರೆ, ನಾ ಮುಂಜಾನಿಂದ ನೆನಪಾರಿದ್ದೆ ಬ್ಲಾಗ್ ಮಾಡಾಕ. ಅಂಡ್ ಸಂಜಿಕಿಂದ ಬ್ಲಾಗ್ ಸ್ಟಾರ್ಟ್ ಮಾಡತೈತಿ. ನಂಗೆ ವಿಜಯ್ ಏನ್ ಹೇಳಿ ಕರ್ಕೊಂಬಂದಾರಿಪ್ಪ ಅಂತಂದ್ರೆ, ಇಲ್ಲ ಪಾನಿಪುರಿ ತಿನ್ನಕ್ ಹೊಂಟೈತಿ ಅಂತ ಹೇಳಿ ಕರ್ಕೊಂಬಂದ. ನಾ ಆಯ್ತು ಬಿಡಪ್ಪ ಅಂತಂದೆ. ನಮ್ಮ ಅಣ್ಣದತ್ತೆ ಏನೋ ಬೇರೆ ಶಾಪಿಂಗ್ ಇತ್ತಂತ, ಹೂ ಅಂತ ಬಂದೇರಿ. ನಾವು ಬಂದಿದ್ದ ಔಟ್ಫಿಟ್ ಏನೋ ಮನಿನಾಗ ಏನು ಹಾಕೊಂಡಿದ್ದೆ ಅಲ್ರಿ, ಅದ್ರ ಮೇಲೆ ಬಂದೇನಿ. ಇಲ್ಲಿ ಫ್ಯೂಲಪ್ ಮಾಡ್ಸಕ್ ಬಂದ ಕೂಡ ಗೊತ್ತಾತ ಅಣ್ಣ ಭಾಳ ಕಾಮಿಡಿ ಸೀನ್ ಐತೆ ತಡ್ರಿ, ತೋರಿಸ್ತೇನಂತ ಅವಂಗೆ. ಅಂಡ್ ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲ ಅದು ನೋಡ್ರಿ, ಪೌಡರ್ ಹಚ್ಕೊಂಡ್ ಬಂದಾನೆ, ಕ್ರೀಮ್ ಹಚ್ಕೊಂಡಾನೆ, ಹೇರ್ ಸೆಟ್ ಮಾಡ್ಕೊಂಡ್ ನೋಡ್ರಿ ಇಲ್ಲಿ. ರಾಜಾಜಿ ಮತ್ ಮ್ಯಾಚಿಂಗ್ ಔಟ್ಫಿಟ್ ಹಾಕೊಂಡ್ ಬಂದಾನ್ರಿ, ಏರ್ಪೋರ್ಟ್ ಔಟ್ಫಿಟ್ ಹಾಕೊಂಡಾನೆ. ನಾಚ್ತಾ ನೋಡ್ರಿ, ಈಗ ನಾಚ್ತಾ ನೋಡ್ರಿ, ನೋಡ್ತಾ ನೋಡ್ರಿ. ಧಾರವಾಡ್ನಾಗ ಇಷ್ಟೊಂದು ಪೆಟ್ರೋಲ್ ಬಂಕ್ ಅದಾವ, ಅಲ್ಲಿ ಎಲ್ಲಾ ಕಡೆ ಅದಾವ. ಇವಂಗಿಲ್ಲ, ಇಲ್ಲೇ ಕರ್ಕೊಂಡ್ ನಾನು ಈ ಕಡೆಯಿಂದ ಸುತ್ತಾಸಿ ಕರ್ಕೊಂಬಂದ್ರಿ ಹಿಂಗ. ಯಪ್ಪ, ಆಲ್ರೆಡಿ ಬಿಗ್ ಬಾಸ್ ಗೆದ್ದಿರ್ತಾರೆ ಫೈನಲ್ಸ್. ಇವತ್ತು ಬ್ಲಾಗ್ ನಾಳೆ ಬರ್ತೈತಲ್ಲ. ಆ್ಯಂಡ್ ನಾವ್ರು ಗಿಲ್ಲಿ ವೋಟ್ ಮಾಡೇವ್ರಿಪ್ಪ, ನಮ್ದು ಸಪೋರ್ಟ್ ಗಿಲ್ಲಿಯವರ ಗೆಲ್ತಾರೆ. 2 ದಿನ ನಿದ್ದೆ ಇಲ್ಲಲ್ರಿಪ್ಪ, ಚಂದಾಗ. ಅದಕ್ಕೆ ಕಣ್ಣು ನೋಡ್ರಿ ಇಲ್ಲಿ ಹೆಂಗಾಗೈತೆ ಹಂಗೆ, ನಿದ್ದೆ ಇಲ್ಲ ಏನಿಲ್ಲ. ಅದ್ರಾಗ ಡಬ್ಬಿ ಅಂಗಡಿನಾಗ ಏನ್ರಿಪ್ಪ ಅಂತಂದ್ರೆ, ಹೌದ್ರಿಪ್ಪ ನಂಗೆ ಭಾಳ ಖುಷಿ ಡಬ್ಬಿ ಅಂಗಡಿ ನೋಡಿದ್ರೆ. ಯಾಕಂದ್ರೆ ಅಲ್ಲಿ ಸಣ್ಣ ಸಣ್ಣ ಆಟಿಕೆ ಸಾಮಾನು ಅಂತದ, ಏನಾರ ಕುರ್ಕುರಿ ಅಂತದ, ಚಿಪ್ಸ್ ಅಂತದ, ಅಂಥವು ಭಾಳ ಸಿಗ್ತಾವೆ. ನಂಗೆ ಭಾಳ ಸೇರ್ತೈತ್ರಿಪ್ಪ. ಸ್ಟಾರ್ಬಕ್ಸ್ ನೋ, ಡಬ್ಬಿ ಅಂಗಡಿ. ಆ್ಯಂಡ್ ಎವ್ರಿ ಟೈಮ್ ಅಲ್ಲಿ ಪಾನಿಪುರಿ ತಿಂತೈತಲ್ರಿ, ಅಲ್ಲೇ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೆ. ಚಪ್ರಿ ಐಫೋನ್ ಇಟ್ಕೊಂಡು ಎಂತ ಕವರ್ ಆಗ್ತಾನ್ರಿಪ್ಪ ನಮ್ಮ ಅಣ್ಣ. ಆ್ಯಂಡ್ ನಾ ಎಷ್ಟು ಪಾನಿಪುರಿ ಬೇಡ, ನಂಗೆ ಆರಾಮ್ ಅನ್ಸತ್ತಿಲ್ಲ, ನಂಗೆ ಜ್ವರ ಬಂದಿತ್ತಂದ್ರೆ ನಮ್ಮ ಅಣ್ಣ ಕೇಳತ್ತೇನಲ್ಲ, ಪಾನಿಪುರಿ ತಿನ್ಸಾರೆ ಸುಖಾಪುರಿ ತಿನ್ಸತಾನ್ರಿ. ನಾ ಅನ್ನತ್ತೆ ನಂಗೆ ನೆಗಡಿ ಬರತೈತಿ, ಬಾಡ ಜ್ವರ.
ಪಾನಿಪುರಿ ತಿನ್ಸಿದ ನೀನು ನಾಂದೆ ಸ್ವಲ್ಪ ಜ್ವರ ಐತಿ ಬೇಡ ಅಂತ ಅಂದ್ರು ಇಲ್ಲಿ ತಿಂತೀನಿ ನೋಡ್ರಿ ಕುರ್ಚಿ ಕೊಟ್ಟು ಕುಂದ್ರ ಸರ್ ನಂಗೆ ಜಲ್ವಾ ಮರ ಕಾಯಂ ಕಸ್ಟಮರ್ ಅಲ್ರಿ ಕಾಯಂ ಕಸ್ಟಮರ್ ಅದಕ್ಕೆ ನಿದ್ದೆ ಆಗಿಲ್ರಿಪ್ಪ ಮನೆಗೆ ಹೋಗಿ ಫಸ್ಟ್ ನಿದ್ದೆ ಮಾಡ್ಬೇಕು ಇದು ಬ್ಲಾಗ್ ಎಡಿಟ್ ಮಾಡಿನೇ ಮುಕ್ಕೋಬೇಕು ನಾ ಯಾಕಂದ್ರೆ ಕನ್ಸಿಸ್ಟೆನ್ಸಿ ಅಲ್ಲಿ ಪೆಟ್ರೋಲ್ ಚಲೋ ಸಿಗ್ತದನ ಡೀಸೆಲ್ ಗಾಡಿ ಡೀಸೆಲ್ ಗಾಡಿ ನಮ್ ಪೆಟ್ರೋಲ್ ಗಾಡಿ ಬೈ ನಮ್ ಡೀಸೆಲ್ ಗೊತ್ತಿಲ್ಪ ನಮಗೆ ಅಂಡ್ ಇಲ್ಲೇ ನಮ್ಮ ಮನಿನಾಗ ಒಂದು ಸೀನ್ ಮಾಡ್ಬಿಟ್ಟಾರಿ ನಾ ಮುಂಜಾನೆ ಬಂದಾಗಿಂದ ನಾನು ರೂಮ್ನಾಗ ಐತೆ ಹೊರಗೆ ಬಂದೇನೇ ಇಲ್ಲ ಇವತ್ತು ತಮಾಷೆ ಇತ್ತಲ್ಲ ಕಾರ್ ತೊಳ್ಯಾತಿದ್ರೆ ಬೈಕ್ ಸ್ಕೂಟಿ ಎಲ್ಲ ತೊಳ್ಯಾತಿದ್ರೆ ಇದೇ ನಂದು ಶೂಸ್ ಒರೆಸೋದ್ರಿ ಕ್ಲಾತ್ ಓಕೆ ಪರ್ಟಿಕ್ಯುಲರ್ ಶೂಸದ ಕಿಟ್ ತರಿಸಿದೆ ನಾ ಕ್ಲೀನ್ ಮಾಡೋದೆ ಅದರಾಗಿಂದ ಅರ್ಬಿರಿ ಇದೆ ಆತ ನಾ ಶೂಸ್ ಒರ್ಸಾಕ ತೊಳೆದ್ಮೇಲೆ ಒರ್ಸಾಕಂತ ಯೂಸ್ ಮಾಡೋದೆ ನಮ್ಮ ಅಪ್ಪಾರ ಫುಲ್ ಕಾರೆಲ್ಲ ತೊಳ್ದಾರಿದ್ರಲ್ಲಿ ಸ್ಕೂಟಿ ತೊಳ್ದಾರೆ ಆಮೇಲೆ ಅಲ್ಲೇನೋ ಹಿಂಡಿ ಗೇಟ್ ಕಡೆ ಹಾಕ್ಯಾರಂತೆ ವಿಜಯ್ ಬಾಯಿನೋ ಒಂದು ಕಾರ್ ಇಲ್ಲೇ ತೊಳ್ಕೊಂಡ ನಮ್ಮ ಮನಿನಾಗ ಇದನ್ನ ಹಾಕಿ ಮಸ್ತ್ ಕಾರೆಲ್ಲ ಒರೆಸ್ಬಿಟ್ಟಾರೆ ಆ್ಯಂಡ್ ಭಾಳ ಹಾರ್ಟ್ ಬ್ರೇಕಿಂಗ್ ಆತ್ರಿಪ್ಪ ಯಾಕಂದ್ರೆ ನನ್ನ ಥಿಂಗ್ಸಿಗೆ ಏನಾರ ಆತಂದ್ರೆ ನಂಗೆ ಭಾಳ ಟೆನ್ಷನ್ ಆಗ್ಬಿಡ್ತೈತಿ ಶೂಸ್ ಒರೆಸೋದ್ರಿ ಇದು ಕ್ಲಾತ್ ಪರ್ಟಿಕ್ಯುಲರ್ ತರಿಸಿದ್ ನಾ ಇಲ್ಲಿ ನೋಡ್ರಿ ದಿಸ್ ಆಲ್ ಥಿಂಗ್ಸ್ ಇದೆಲ್ಲ ಶೂ ಕೇರ್ ಮಾಡೋದಿದು ಅದರದ ಸಪ್ರೇಟ್ ಬ್ರಷ್ ಐತಿ ಅದರದ ಬೇರೆ ಫೋಮ್ ಐತಿ ಅದರದ ಬೇರೆ ಕ್ಲಾತ್ ಹಿಂಗೈತಿ ನೋಡ್ರಿ ಮತ್ತೀಗ ನಾನು ಚಂದಾಗಿ ತೊಳೆದು ಪ್ಯಾಕ್ ಮಾಡಿಡ್ತೇನೆ ನಾನು ಲಕ್ಷಣ ಇದ್ದರ್ಕಿಲ್ಲ ನಂಗೆ ನಾ ಇಲ್ಲೇ ಒಣಗಿ ಹಾಕಿ ಹೋಗ್ಬಿಟ್ಟೇನಿ ಹಿಂಗಾತ ಎನಿವೇಸ್ ಹ್ಯಾಪೆನ್ಸ್ ನಿಮಗೆ ಇಲ್ಲೇನೋ ಒಂದು ಸರ್ಪ್ರೈಸ್ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇಲ್ಲಿ ಮ್ಯಾಲೆ ಏನೋ ಲೈಟಿಂಗ್ ಹಚ್ಚಿತ್ತು ಓಕೆ ಬರೋಬ್ಬರ ಹಚ್ಚಿದಾರಿ ಅವನದೇನು ತಪ್ಪಿಲ್ಲ ಮತ್ತಿದ್ರಾಗ ಕೇವಲ ಅವ್ರದ್ದೇನು ತಪ್ಪಿಲ್ಲ ಇಲ್ಲೇ ವಿಜಯ್ ಬಾಯಿ ಅವ್ರದ್ದೇನು ತಪ್ಪಿಲ್ಲ ಕರೆಕ್ಟ್ ಹಚ್ಚಿದ್ರೆ ಅಷ್ಟ ಹಚ್ಚಬೇಕಾದ್ರೆ ಸ್ವಲ್ಪ ಒಣಗಿ ಇರ್ಬೇಕಲ್ಲ ಅದ್ರ ಸಮ ಟಬ್ ಅಂತ ಒಂದು ಫ್ಯೂಸ್ ಹಾರಿಸಿ ಅಡಾಪ್ಟರ್ ಹಾರಿಸಿ ಏನೋ ಲೈಟ್ ಪಿಕ್ಚರ್ ಆಗಿತ್ತೆ ಆ್ಯಂಡ್ ಈಗ ನೋಡ್ರಿ ಟಂಟಡ್ಯಾನ್ ಕಿತ್ತ ಬಿಟ್ಟೈತೆ ಅದು ಫುಲ್ ಕಿತ್ತು ಇಲ್ಲೇ ಬಿದ್ದೈತಿ ಅದು ನನ್ನ ಗೇಮಿಂಗ್ ಚೇರಿದ್ದ ಏನಿತ್ತಲ್ರಿ ಅದು ಪ್ಲಾಸ್ಟಿಕ್ ಅದಕ್ಕೆಲ್ಲ ಹತ್ಕೊಂಡು ಎಲ್ಲ ಫುಲ್ ಇಲ್ಲೆಲ್ಲ ಬಿದ್ದೈತಿ ಅದೇ ನೀವು ವಾಪಸ್ ಸ್ಟಿಕ್ ಮಾಡ್ಬೇಕು ಅದಕ್ಕೆ ಈ ಸಲ ಹಚ್ಚಿರು ವಾಪಸ್ ಕಿತ್ತಿರಬಾರ್ದು ನೋಡು ಅಂತ ಹೇಳೀನಿ ಅದಕ್ಕೆ ಅಲ್ಲೇನೋ ಏನೇನ ಬಡಿತಾರ ಅಂತ ಹೇಳೇನ್ರಿ ಮೆಳಿ ಬಡಿತಾನೆ ಏನೋ ಫೈವ್ಕಿಕರ್ ಹಚ್ಚ ಇಲ್ಲ ಒಟ್ಟು ಯಾವ್ದಾರ ಗಮ್ ಹಚ್ಚೋದು ಉಚ್ಚಿರಬಾರ್ದು ಅಂತ ಹೇಳೇನ್ರಿ ಯಾಕಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಫುಲ್ ಓಪನ್ ಆಗ್ಬಿಟ್ಟೈತೆ ಅದು ಸೀನ್ ಆಗ್ಬಿಟ್ಟೈತೆ ಮತ್ತೆ ಅದಕ್ಕೆ ಏನೇನೋ ಡೆಕೋರೇಷನ್ ಗಮ್ ಅಂತ ಯಾವ್ದು ನೋಡ್ರಿ ಇಲ್ಲಿ ಇಷ್ಟು ಹಚ್ಚಿದ್ರು ಬಿಚ್ಚೈತದ ಅದನ್ನೊಂದು ಸೀದಾ ಮಾಡ್ಬೇಕ್ರಿಪ್ಪ ಯಾಕಂದ್ರೆ ನಂದು ರೂಮ್ ನೋಡೋಕ್ಕಾಗತ್ತಿಲ್ಲ ಎಷ್ಟು ಚಂದ ಇಟ್ಟಿದ್ದೀನ ಎಲ್ಲ ಎಲ್ಲೆಲ್ಲೋ ಬಿದ್ದುಬಿಟ್ಟೈತಿ ಆ್ಯಂಡ್ ಇದು ಎಲ್ಲ ಕರೆಕ್ಟ್ ಐತಿ ಬಟ್ ಇದು ಕರೆಕ್ಟಾಗಿ ನೋಡ್ರಿ ಇದು ಸ್ವಲ್ಪ ಬಿದ್ದೈತಿ ಸೊ ಲೈಟಿಂಗದ ಕೆಲಸ ಹಿಂಗಾಗೈತೆ ನೋಡ್ರಿ 50-50 ಆ್ಯಂಡ್ ಬೇಕಂತ ಇಲ್ಲಿ ನಾ ಹೇಳಿ ಮಳಿ ಹೊಡ್ಸಿದ್ದೀರಿ ಏನೋ ಒಂದು ಡಿಸೈನ್ ಮಾಡ್ಬೇಕಂತ ನಮ್ಮ ಮನೆಗಿನ ನೋಡ್ರಿ ಕ್ಯಾಲೆಂಡರ್ ಹಾಕ್ಬಿಟ್ಟಾರ ಆ್ಯಂಡ್ ನಮ್ಮ ಅಣ್ಣಗೇನೋ ನಾಳೆ ಫಾರ್ಮಲ್ಸ್ ಬೇಕಂತೆ ಏನೋ ಕೆಲಸ ಐತಂತ ಒಂದು ಫಾರ್ಮಲ್ಸ್ ಹುಡ್ಕಾಕತ್ತಾನೆ ಆಗೈತ್ರಿ ಟೈಮ್ ಅಂತಂದ್ರೆ 8:30-9 ಗಂಟೆ ಆಗೈತಿ ಫಾರ್ಮಲ್ಸ್ ಹುಡ್ಕಾತಾನೆ ಫಾರ್ಮಲ್ಸ್ ಸಿಕ್ಕಿಲ್ಲ ಅಂದ್ರೆ ಹೊರಗೆ ತೊಗೊಂಬರಕ್ ಹೋಗ್ತೇನೆ ಅಂತಂದ ಪಾನಿಪುರಿ ತಿಂದ ಆಮೇಲೆ ಅದೇನ ಮನಿ ಕಿಲಿ ತೆಗಾತಿದ್ದಿಲ್ಲ ಅಲ್ಲೆಲ್ಲ ಅಡ್ಡಾಡಿ ಬಂದ ಪೆಟ್ರೋಲ್ ಹಾಕ್ಸ್ ಬಂದ ಎಲ್ಲ ಅಡ್ಡಾಡಿದ ಈಗ ಸಿಗಾತಿಲ್ಲ ಅವಂಗ ಫಾರ್ಮಲ್ಸ್ ಅದಕ್ಕೇನೋ ಹೊಸ ತಗೊಳಕ್ ಹೋಗಾನಂತ ಇಲ್ಲೇ 9:30 ಆತ್ರಿ ಇಷ್ಟೊತ್ತಿಗೆ ಅಂಗಡಿ ಸಿಗುದಿಲ್ಲ ಈಗ ಅಂಗಡಿನೂ ಬಂದಿರ್ತಾವ ಸಿಗುದಿಲ್ಲ ಸಿಗುದಿಲ್ಲ ಈಗ ನಿಂಗೆ ಹೋಗ್ಬೇಕಾರ ತೊಗೊಂಬೋಗ ಅಂಗಡಿಗೆ ಹೋಗಿ ಹಿಂಗಿರ್ತಾರ ನೋಡ್ರಿ ನಾಳೆ ಬೇಕಂತ ಈಗ ಹುಡ್ಕೋತಾನ ಮತ್ತದನ್ನ ವಾಷಿಂಗ್ ಮಷೀನಿಗೆ ಹಾಕಿ ಮತ್ತದನ್ನ ಡ್ರೈ ಮಾಡಿ ಹಾಕೊಂಡು ಹೋಗ್ತಾನಂತ ನಮ್ಮ ಅಣ್ಣ ಇಲ್ಲಿ ಮಿರರ್ ರೀಲ್ಸ್ ಮಾಡ್ಬೇಕಂತ ಕನ್ನಡಿ ಚೆನ್ನಾದ್ರಾಗಿಲ್ಲ ನೋಡ್ರಿ ಅದ್ ನೋಡ್ರಿ ಇಲ್ಲಿ ಹೆಂಗಾಗೈತಂದ್ರ ಕನ್ನಡಿ ಇಲ್ಲಿ ನೋಡಿಲ್ಲ ಕಣ್ಣು ನೋಡಿಲ್ಲ ಫಿಲ್ಟರ್ ಹಾಕೋದ ಬೇಡ ಫಿಲ್ಟರ್ ಹಾಕೋದ ಬೇಡ ಹಿಂಗ ರೀಲ್ಸ್ ಮಾಡಿದ್ ನೋಡ್ರಿ ಇಲ್ಲಿ ಸೊಟ್ಪಟ್ ಅದೇ ಅಂತ ಅನ್ಕೋಬೇಕು ನೋಡ್ರಿ ಅಂಡ್ ಈಗ ಜಸ್ಟ್ ನೆನಪಂತ್ರಿ ನಂಗೆ ಮುಂಜಾನೆಯಿಂದ ನನ್ನ ಕೆಲ್ಸನಾಗ ನಾ ಎಷ್ಟು ಬಿಸಿ ಆಗೇನ್ರಿಪ್ಪ ಅಂತಂದ್ರೆ ನಂಗೆ ಇದು ನೆನಪೈತಿದ್ದಿಲ್ಲ ಆ್ಯಂಡ್ ಇದು ಬೆಂಗಳೂರಿನಾಗ ಅವ್ರ ಮುನ್ನ ಅವ್ರು ಕೊಟ್ಟಿದ್ದಿದ್ದು ಗಿಫ್ಟ್ ಆ್ಯಂಡ್ ನೋಡೋಣಂತ್ರಿ ಇದ್ರಾಗ ಏನೈತೆ ಅಂತ ಅನ್ಬಾಕ್ಸ್ ಮಾಡೋಣಂತ ಓ ಬೈ ನಂಗಿದೆ ಓಕೆ ಡೈಕಾಸ್ಟ್ ಐತಿ ಓಕೆ ಕಾರ್ಸ್ ಮಾಡಲ್ ಇಲ್ಲ ಬೈಕ್ ಮಾಡಲ್ ಇರ್ತೈತಿ ಬಟ್ ಬೈಕ್ ಆತ ಎಲ್ಲ ಆತ ನಂಗೆ ಇನ್ನೊಂದೇನು ಇಂಟ್ರೆಸ್ಟಿಂಗ್ ಅನ್ನೋದು ಗೊತ್ತೆ RR007 ನೈಸ್ ನೆಕ್ಸ್ಟ್ ಲೆವೆಲ್ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡತ್ತಿದ್ರೆ ಭಾಳ ಮಸ್ತ್ ಐತಿ ಒಂದ್ಸಲ ಅನ್ಬಾಕ್ಸ್ ಮಾಡ್ತೀನಿ ತಡೀರಿ ಫುಲ್ ರೇಡಿಯಮ್ ಇಲ್ಲೇನೋ RR007 ಬರ್ಸಾರೆ ಇಲ್ಲೇನೋ ಬರ್ಸಾರೆ ಆ್ಯಂಡ್ ಕರೆ ಭಾಳ ಕ್ಯೂಟ್ ಐತಿ ಸ್ಟ್ಯಾಂಡ್ ಐತ್ರಿ ಅದಕ್ಕೆ ನೋಡ್ರಿ ಇಲ್ಲಿ
ಫುಲ್ ಹಿಂಗೆ ಇದು ನನ್ನ ಡ್ರೀಮ್ ಬೈಕ್ ರೀ, ಡುಕಾಟಿ ಪ್ಯಾನಿಗಲ್ಲಿ V4S. ದಿಸ್ ಈಸ್ ಮೈ ಡ್ರೀಮ್ ಬೈಕ್. ನೋಡ್ರಿ ಸಸ್ಪೆನ್ಷನ್ ನೋಡ್ರಿ ಇಲ್ಲಿ ಅದರದ್ದು. ತಡ್ರಿ ಸ್ಟ್ಯಾಂಡ್ ತೆಗಿ, ನನ್ನ ಗಾಡಿದೆ ನೋಡ್ರಿ. ಆಮೇಲೆ ಹ್ಯಾಂಡಲ್ ಓಡಾಡ್ತೈತಿ. ನಾವು ಕಸ್ಟಮೈಸ್ ಮಾಡಿಸಿ ಒಂದು ನಂಬರ್ ಪ್ಲೇಟ್ ಹಾಕ್ಬಿಡು ನನ್ನ ಗಾಡಿಗೆ, ಮಸ್ತ್ ಆಗ್ತೈತೆ ನೋಡ್ರಿ. ಆಫ್ ರೋಡಿಂಗ್ ಮಾಡತ್ತೇಳಿ ನೀವು ಅನ್ನಿದೆ ನಾನು. ಐ ಥಿಂಕ್ ಇದಕ್ಕೆ ಸೆಲ್ ಹಾಕಿದ್ರೆ ಲೈಟ್ ಹತ್ತೈತೆ ಅನಿಸ್ತೈತಿ ರೀ, ಯಾಕಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಕೆಳಗೆ ಸ್ಕ್ರೂ ಕೊಟ್ಟಾರೆ. ಸೊ ಸೆಲ್ ಹಾಕಿದ್ರೆ ಲೈಟ್ ಹಾಕ್ಬೋದು ಮುಂದೆ, ಹೆಡ್ ಲೈಟ್. ಅದ್ರಾಗ ನೋಡ್ರಿ ಕೋ ಇನ್ಸಿಡೆಂಟ್, ನಾನು ರೆಡ್ ಕಲರ್ ಹಂಗೆ ಹಾಕೊಂಡಿನಿ, ಇದು ರೆಡ್ ಕಲರ್ ಐತೆ ಬೈಕ್. ನೈಸ್. ಫಸ್ಟ್ ಡೈಕಾಸ್ಟ್ ರೀ ಇದು ನಂದು. ಲೈಕ್ ಕಾರ್ಸ್ ಇದಾವೆ ನನ್ನ ಕಡೆ, ಅದು ಭಾಳಷ್ಟೇನು ದೊಡ್ಡ ಕಲೆಕ್ಷನ್ ಇಲ್ಲ. ಲ್ಯಾಂಬರ್ಗಿನಿ ಐತಿ, ಮಸ್ಟ್ಯಾಂಗ್ GT ಐತಿ, ಥಾರ್ ಐತಿ, ಆಮೇಲೆ ಇಷ್ಟೆಲ್ಲ ಅದಾವೆ. ಬಟ್ ಬೈಕ್ನಾಗಿಂದ ಫಸ್ಟ್ ಇದು. ಆ್ಯಂಡ್ ಭಾಳ ಮೀನಿಂಗ್ಫುಲ್ ಐತಿ ಗಿಫ್ಟ್. ಫುಲ್ RR007 ಆತ, ಆಮೇಲೆ ಡ್ರೀಮ್ ಬೈಕ್ ಆತ, ಡುಕಾಟಿ ಪ್ಯಾನಿಗಲಿ. ನೈಸ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನೋಡ್ರಿ ಇಲ್ಲಿ ಹೆಂಗೆ ಹೋಗ್ತೀನಿ, ಇದೆಷ್ಟು ಚಂದ ಇತ್ತು ರೂಮ್, ಹೆಂಗೆ ಆಗೈತ್ರಿಪ್ಪ. ಅದನ್ನೊಂದು ಕ್ಲೀನ್ ಮಾಡ್ಬೇಕು ನಾ ಚಂದಂಗೆ. ಆ್ಯಂಡ್ ಕಾಲೇಜು ಸ್ವಲ್ಪ ವರ್ಕ್ ಇತ್ತು, ಅದನ್ನೆಲ್ಲ ಮಾಡತ್ತಿದ್ದೆ ನಾನು. ಈಗ ಒಮ್ಮೆ ನೆನಪಾತ್ ನಂಗೆ, ಏನು ತಡಿಪ ಇದೆ ಗಿಫ್ಟ್ ನೋಡೋಣ ಅಂತಂದೆ. ಅಲ್ಲಿ ಟೈರ್ ಒಳಗೆ ಇಡೋದಿಲ್ಲ, ಇಲ್ಲಿ ಇಡೋದಿಲ್ಲ, ಇಲ್ಲೇ ಇಟ್ಟಿರ್ತೇನೆ ಅಂತ, ಇಲ್ಲೇ ಮ್ಯಾನಿಫೆಸ್ಟ್ ಮಾಡೋಣಂತ. ಸೂನ್ ಒನ್ ಡೇ ಡುಕಾಟಿ ಪ್ಯಾನಿಗಲ್ಲಿ V4S ತರು ನಾವು. ಫಸ್ಟ್ ಇದನ್ನು ಸ್ವಚ್ಛ ಮಾಡ್ಬೇಕಾಗಿತ್ರಿಪ್ಪ. ನಾ ಇಲ್ಲೆಲ್ಲ ನೋಡ್ರಿ, ಇಲ್ಲಿ ಹೆಂಗೆ ಎಲ್ಲ ಇದು ಒಂದೇದು ಲೈಟ್ ಫಿಕ್ಸ್ ಆತಂದ್ರೆ ಅದಷ್ಟು ಕರೆಕ್ಟ್ ಆಗಿಬಿಡ್ತೈತಿ. ಎಲ್ಲ ಹೆಂಗೆ ಹೊಲಸಾಗೈತೆ ನೋಡ್ರಿಪ್ಪ. ಇದನ್ನು ಚಂದ ಕ್ಲೀನ್ ಮಾಡ್ತೇನೆ ಅಂತ ಹೇಳ್ತೇನೆ, ಎಣ್ಣೆ ಕಂಡೀಷನ್. ಆ್ಯಂಡ್ ಫ್ಯಾಮ್ಲಿನ ಅದು ಇಷ್ಟೋ ತನಕ ಇದನ್ನು ತೆಗೆದು ಸ್ಕ್ರೂ ಹಾಕಿ ಏನೋ ಶೆಲ್ ಅದು ಇರ್ತೈತೆ, ಆಮೇಲೆ ಹೆಡ್ಲೈಟ್ ಹತ್ತೈತೆ ಅಂತ ಮಾಡಿದ್ದೆ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಇದು ಲಾಕ್ ತೆಗದೆ 3, 2, 1 ಹೆಡ್ಲೈಟ್ ಹಾಕೋದು. ಆ್ಯಂಡ್ ಅದು ಲೈಟ್ ಏನು ಫುಲ್ ಕಿತ್ತಿತ್ತಲ್ರಿ, ಮತ್ತು ಅದಕ್ಕೆ ಫಿಕ್ಸಿಂಗ್ ನಡ್ದೈತ್ರಿ. ಈ ಸಲ ಬಿಚ್ಚಿರಬಾರ್ದು ಅದು. ಆ್ಯಂಡ್ VJS C ಕ್ಲ್ಯಾಂಪ್ ತಂದನ್ರಿ ಇದನ್ನು, ಸೊ ದ್ಯಾಟ್ ಇದು ಕರೆಕ್ಟಾಗಿ ಫಿಕ್ಸ್ ಮಾಡಿದ್ರೆ ಈ ಸಲ ಉಚ್ಚಿದಿಲ್ಲ ಅಂತ ನಾ ತನ ನೋಡೋಣ. ಆ್ಯಂಡ್ ಫ್ಯಾಮಿಲಿ ಕಣ್ಣು ನೋಡ್ರಿ ಇಲ್ಲ ನಂದು, ಫಸ್ಟ್ ಟೈಮ್ ಕಣ್ಣು ಇಷ್ಟು ಹಿಂಗೆ ಕೆಂಪಾಗೈತೆ ನಂಗೆ ಈ ಪರಿ. ಇಷ್ಟು ನಿದ್ದೆ ಬಂದೈತೆ ಹೇಳ್ರಿ ನಂಗೆ. 2-3 ದಿನ ಆತ ನಿದ್ದಿನೇ ಇಲ್ಲ, ಅರ್ಧಂಬರ್ಧ ನಿದ್ದೆ. ವಾಪಸ್ ಲೈಕ್ ಧಾರವಾಡ ಬಂದ ಕೂಡಲೇ ನಿದ್ದೆ ಮಾಡ್ಬೇಕಂತಿತ್ತೆ. ಬ್ಲಾಗ್ ಹಾಕ್ಬೇಕಲ್ಲ, ಕನ್ಸಿಸ್ಟೆನ್ಸಿ ಅನ್ಕೊಂತ ಬ್ಲಾಗ್ ಎಡಿಟ್ ಮಾಡ್ಕೊಂತೆ. ಮತ್ತು ಅನ್ಕೊಂಡೆ ಮಧ್ಯಾಹ್ನ ಮಕ್ಕೋಬೇಕಂತ. ಆಮೇಲೆ ಏನು ಅನಿಸ್ತಾ ಹೇಳ್ರಿ, ಮಧ್ಯಾಹ್ನ ಮಕ್ಕೊಂಡ್ರೆ ಮತ್ತೆ ರಾತ್ರಿ ಮತ್ತು ಲೇಟ್ ಮಕ್ಕೊಂತೀನಿ, ಸ್ಲೀಪ್ ಸೈಕಲ್ ಹಾಳಾಕೈತಂತೆ. ಹಾಗೆ ಬಿಟ್ಟಿದ್ದೀಗ ಆಲ್ರೆಡಿ ಹಾಳೆ. ಎಷ್ಟಾಗೈತೆ ಗೊತ್ತೀರಿ ಟೈಮ್? ನಮ್ಮ ಮೇಸ್ತ್ರಿ ಕೆಲಸ ಚಲೋ ಮಾಡ್ತಾನೆ, ಆದರೆ ಇಂಥವು ಏನಾರು ಇರ್ತಾವ ಅವನು. ಒಂದ್ಸಲ ಹೊತ್ಕೊಂಡ್ಬಿದ್ದಾನೀಗ ದಪ್ಪನೆ. ಆಸೆ ಆಕೈತಂತ ಹೇಳಬೇಡ ನಾನು. ಅದು ಹೆಂಗೆ ಹೇಳ್ರಿ, ನಿಂತಾನೆ ಇಷ್ಟು ಇಲ್ಲಿ ಟೇಬಲ್ ಮೇಲೆ ನಿಂತಾನೆ ನೋಡ್ರಿ, ಹಿಂಗೆ ನಿಂತಾನೆ, ಹಿಂಗೆ ಒಮ್ಮೆ ದಪ್ಪನೆ ಅಲ್ಲೇ ಕಂಟ್ರೋಲ್ನಾಗ ಅದಾನೆ. ಆಮೇಲೆ ಏನು ಮಾಡ್ಬೇಕು, ಹಿಂಗೆ ಡಾಯ್ ಹೊಡೆದಾಗ ಟಳಕ್ಕನ ಇಲ್ಲೇ ಕೆಳಗೆ ಜಿಗದ. ಸೊ ಫ್ಯಾಮಿಲಿ ಇಲ್ಲೇ ಬ್ಲಾಗ್ ಎಂಡ್ ಮಾಡತ್ತೇನೆ ರೀ. ಸಿಗ್ತೇನೆ ನಿಮಗೆ ನೆಕ್ಸ್ಟ್ ಬ್ಲಾಗ್ನಾಗ. ಅಲ್ಲಿ ಮಟ ಸ್ಟೇ ಚಿಪ್, ಬಿ ಕಿಚನ್ ಗೆಟ್ ರಿಚ್. ಬೈ ಬೈ. ಸೊ ದಿಸ್ ಇಸ್ ಆಲ್ರೆಡಿ ಪ್ರತೀಕ್ಷಾ ಸೈನಿಂಗ್ ಆಫ್.